ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. 27ನೇ ಕೀರ್ತನೆ 6ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ: ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು ಎಂಬುದಾಗಿ. ದಾವೀದನು ಹೇಳುತ್ತಿರುವ ಒಂದು ಭಾಗವನ್ನು ಈ ಸ್ಥಳದಲ್ಲಿ ನೋಡಿಕೊಳ್ಳಬಹುದು. ಹೌದು, ಇವತ್ತು ಯಾವ ರೀತಿಯಲ್ಲಿ ದಾವೀದನು ಆತನ ಸುತ್ತಲೂ ಇರುವಂಥ ವೈರಿಗಳ ಮೇಲೆ ಆತನ ತಲೆ ಎತ್ತಲ್ಪಡುವಂತೆ ಯೆಹೋವನು ಮಾಡಿದನು. ಇವತ್ತು ನಮ್ಮ ಜೀವಿತದಲ್ಲೂ ಅಷ್ಟೇ, ನಮ್ಮ ವೈರಿಗಳ ಮುಂದೆ ಇವತ್ತು ಬೇಡ, ನಾವು ಯಾವುದರಲ್ಲೂ ಮುಂದೆ ಬರಬಾರದು ಎಂಬುದಾಗಿ ನೆನೆಸುವಂಥವರ ಮುಂದೆ ದೇವರು ನಮ್ಮ ತಲೆ ಎತ್ತಿ ದೇವರು ನಮ್ಮನ್ನು ಅವರ ಮುಂದೆ ಆಶೀರ್ವಾದ ನಿಧಿಯಾಗಿ ನಿಲ್ಲಿಸುವ ಆತನಾಗಿದ್ದಾನೆ. ಇವತ್ತು ನಾವು ಮಾಡಬೇಕಾದಂಥ ಒಂದು ವಿಷಯ ಏನು ಅಂದರೆ, ನಾವು ಆತನ ಸಮ್ಮುಖದಲ್ಲಿ ಉತ್ಸಾಹ ಧ್ವನಿಗೈದು ನಾವು ಆತನಿಗೆ ಪ್ರಾರ್ಥನೆ ಎಂಬ ಯಜ್ಞವನ್ನು ಸಮರ್ಪಿಸಿ ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸುವವರಾಗಿರಬೇಕು. ಆಗ ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಈ ದಿನದಲ್ಲಿ ದೇವರು ನಿಮ್ಮ ಎಲ್ಲ ಕೆಲಸದ ಭಾಗದಲ್ಲೂ ನೀವು ಇರುವಂತಹ ಈ ಲೋಕದ ಜನಗಳ ಮಧ್ಯದಲ್ಲಿ ದೇವರು ನಿಮ್ಮ ತಲೆಯನ್ನು ಕೂಡ ಆತನು ಎತ್ತಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಅರಿಕೆ ಮಾಡಿರಿ, ಏಸಪ್ಪ, ನನ್ನ ವೈರಿಗಳ ಮುಂದೆ ನನ್ನ ತಲೆಯನ್ನು ಎತ್ತಲಿಕ್ಕೆ ನೀನು ಶಕ್ತನಾಗಿದ್ದೀಯಾ, ಎತ್ತುತ್ತೀಯಾ, ಅದಕ್ಕಾಗಿ ಸೋತ ಎಂಬುದಾಗಿ ಹೇಳಿ ಖಂಡಿತವಾಗ್ಲೂ ದೇವರು ನಿಮ್ಮನ್ನ ಅನೇಕ ಜನಗಳ ಮುಂದೆ ನಿಮ್ಮ ತಲೆಯನ್ನು ಎತ್ತಿ ನಿಮ್ಮನ್ನ ಆಶೀರ್ವಾದವಾದಂಥ ಉನ್ನತ ಸ್ಥಾನದಲ್ಲಿ ಆತನು ನಿಲ್ಲಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ, ನಿಲ್ಲಿಸುವ ಆತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.